ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುತ್ತೆ, ಅದನ್ನೆಲ್ಲ ಗಮನಿಸಿರ್ತಾರೆ. ಅವ್ರು ಏನಾದ್ರು ಸಜೆಸ್ಟ್ ಮಾಡಿದ್ರ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಹೀಗೆ ಸರಿ ಮಾತಿನ ವ್ಯತ್ಯಾಸ ಎಲ್ಲೋ ಒಂದ್ ಕಡೆ ಸಮಸ್ಯೆ ತಂದೊಡ್ಡುತ್ತೆ ಅಂತ ಅನ್ಸುತ್ತಾ ಅಮ್ಮ? ಹೇಗನ್ಸುತ್ತ ಅಂತ? ಅಲ್ಲ, ಸಮಸ್ಯೆ ಮಾತಾಡ್ಬೇಕಾದ್ರೆ ನಾನು ಕಾನ್ಸಸ್ ಇಲ್ದೆ ಮಾತಾಡಲ್ಲ. ಅದ್ರದ್ದು ನಿಮಗೆ ಗೊತ್ತಾಗದೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಯಾಕೆ ಮಾತಾಡಿದೀವಿ ಅಂತ ಗೊತ್ತಾಗುತ್ತೆ. ಇವಾಗ ಗೊತ್ತಾಗಲ್ಲ ತಕ್ಷಣಕ್ಕೆ. ಈಗ ನೀವು ಪೈರ್ ಹಾಕಿದ ತಕ್ಷಣ ಬೆಳೆ ಯಾವ ಬೀಜ ಹಾಕಿದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ, ಅದರಿಂದನೇ ಬೆಳೆ ಹಾಕೋದು. ಹಂಗೆ ನಾವು ಮಾತಾಡಿದ ರೀತಿಲಿ ಕಾನ್ಸಸ್ ಇಲ್ದೆ ಮಾತಾಡಲ್ಲ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅದ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಿಡಿ ಜನಕ್ಕೆ. ಒಂದು ಮಾತು ಫೈನಲ್ ಕೇಳ್ಬಿಡ್ತೀನಿ, ಗೊತ್ತಿಲ್ಲ ನೀವು ನೇರವಾಗಿ ಹೇಳ್ತಿರೋ ಇಲ್ವೋ ಅನ್ನೋಂಥದ್ದು. ಅಂದ್ರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆ ಅಂದ್ರೆ ಈಗ ನಿಮ್ಮ ಮನೆಯ ಹೆಣ್ಮಗಳ ಬಗ್ಗೆ ಇತ್ತೀಚೆಗೆ ದೀಪಿಕಾ ಅವ್ರ ಬಗ್ಗೆ ಮಾತಾಡಿದ ವಿಚಾರ, ಅದು ಏನ್ ಕಾರಣ ಅಂತ ಇಲ್ಲಿ ಹೇಳಕ್ಕಾಗಲ್ಲ. ಅದು ನೀವು ಕೇಳಬಾರ್ದು, ನಾವ್ ಹೇಳಬಾರ್ದು. ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮನೆ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡ್ತೀವಿ ಅಂದ್ರೆ ಅದು ನಮಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿಲ್ಲ. ಅದನ್ನ ನೀವು ಕೇಳಬಾರ್ದು, ಅದು ಕೇಳೋ ವಿಷಯ ಅಲ್ವೇ ಅಲ್ಲ. ನೋ ಕಾಮೆಂಟ್ಸ್. ಇಲ್ಲ ಸರ್. ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀರಾ? ಏನ್ ಮುಂದಿನ ದಿನಗಳಲ್ಲಿ? ನಾನು ರಿಯಾಕ್ಟೇ ಮಾಡ್ಲಿಲ್ವಲ್ಲ, ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಏನು ಕೇಳಿದ್ದೀನಿ ಅನ್ನೋದು ಅದು ನನಗೆ ಗೊತ್ತು, ಅವ್ರಿಗೂ ಗೊತ್ತು, ನನಗೂ ಗೊತ್ತು. ಅದು ನಿಮಗೆಲ್ಲ ಗೊತ್ತಾಗೋ ಅವಶ್ಯಕತೆ ಇಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇನ್ನೊಂದು ಸಿನಿಮಾ ಮಾಡ್ತಾರಂತೆ, ಅದಕ್ಕೆ ಹೀರೋಯಿನ್ ಈಗ ಆಲ್ರೆಡಿ ಫಿಕ್ಸ್ ಆಗಿದಾರಂತೆ, ದೀಪಿಕಾ ದಾಸ್ ಅಂತೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಅವ್ರಿಗೂ ನಮಗೂ ಆಗೋದೇ ಇಲ್ಲ, ನೀವು ಅದಕ್ಕೆ ಕೇಳಲೇಬಾರ್ದು. ಯಾವ ದೊಡ್ಡ ಹೀರೋಯಿನ್ ರೀ ಅವಳು? ಅವಳನ್ನ ಹಾಕಕ್ಕೆ ಅವಳು ಯಾವ ದೊಡ್ಡ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಯಾರಮ್ಮ ಅವಳು? ಯಾವ ಸಿನಿಮಾ ಸಾಧನೆ ಮಾಡಿದಾಳೆ ಅಂತ ಅವಳನ್ನ ಹಾಕ್ತಾರೆ ಅಂತ ಹೇಳ್ತೀವಿ? ಆಯ್ತಾ, ಕೇಳ್ಬೇಕು ನನ್ನ, ಈ ತರ ಕೇಳ್ಬೋದಾ ಅಂತ. ಅವ್ರು ಯಾರು ಅಂತಾನೆ ನಮ್ಗೆ ನಾವು ಸಂಬಂಧ ಆದ್ರೂ ನಾವು ದೂರದಲ್ಲಿ ಇಟ್ಟಿರ್ತೀವಿ ಅವ್ರನ್ನ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ? ಯಾರಮ್ಮ ಅವಳು? ಯಾವ ಸಿನಿಮಾ ಸಾಧನೆ ಮಾಡಿದಾಳೆ ಅಂತ ಅವಳನ್ನ ಹಾಕ್ತಾರೆ ಅಂತ ಹೇಳ್ತೀವಿ? ಆಯ್ತಾ, ಕೇಳ್ಬೇಕು ನನ್ನ, ಈ ತರ ಕೇಳ್ಬೋದಾ ಅಂತ. ಅವ್ರು ಯಾರು ಅಂತಾನೆ ನಮ್ಗೆ ನಾವು ಸಂಬಂಧ ಆದ್ರೂ ನಾವು ದೂರದಲ್ಲಿ ಇಟ್ಟಿರ್ತೀವಿ ಅವ್ರನ್ನ. ಆದ್ರೆ ನೀವು ಅವ್ರನ್ನ ತಂದು ಇಲ್ಲಿ ಕೇಳ್ಬಿಟ್ರೆ ನನ್ ಮಗ ನೋಡೋ ನನ್ಗ್ ಬೈಯಲ್ವಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಇದಾರೆ ಹೀರೋಯಿನ್ಸ್. ಅವ್ರ ಹೆಸರು ಹೇಳ್ಬೋದು ನೀವು. ದೀಪಿಕಾ ದಾಸ್ ದೊಡ್ಡ ಹೀರೋಯಿನ್ ಅಲ್ಲ, ಎಲ್ಲೂ ಸಾಧನೆ ಮಾಡಿಲ್ಲ. ನೀವು ಮೆನ್ಷನ್ ಮಾಡಂಗೆ ಇಲ್ಲ. ನೀವು ಹೆಂಗ್ ಮಾಡ್ತೀರಾ? ಎಲ್ ಮಾಡಿದಾರೆ? ಯಾವ ಸಿನಿಮಾ ಮಾಡಿದಾರೆ ಅವ್ರು? ಅಲ್ಲ, ಸಿನಿಮಾ ಮಾಡಿದಾರಲ್ಲ ದೀಪಿಕಾ. ಯಾವ್ದು ಮಾಡಿದ್ದಾರೆ? ರೆಕಗ್ನೈಸ್ ಸಿನಿಮಾ ಯಾವ್ದು ಮಾಡಿದ್ದಾರೆ? ಬಿಗ್ ಬಾಸ್ ಮುಖಾಂತರ ಹೆಸರು ಮಾಡಿ. ಬಿಗ್ ಬಾಸ್ 1000 ಜನ ಇದಾರಲ್ಲ, ಯಾಕೆ ಅವ್ರ ಹೆಸರು ಹೇಳ್ತಿಲ್ಲ? ಸುಮ್ನೆ ನಮ್ ದೀಪಕನ್ನ ಹೇಳ್ಕೊಂಡು ಜಗಳಾಡಿದೀರಾ ಅಂತಾರೆ. ಅವಳು ನನ್ ಮುಂದೆನೆ ಬರಲ್ಲ, ಎದ್ರಕತ್ತಾಳೆ. ಅವಳು ದೊಡ್ಡಮ್ಮ ಅಂತ ಅವಳು ಬರೋದೇ ಇಲ್ಲ ಪಾಪ. ಅವಳು ಮೊದ್ಲಿಂದ ಚಿಕ್ಕ ಹುಡುಗಿಯಿಂದ ನಾನು ನೋಡ್ರಿ ಎದ್ರಕತ್ತಾಳೆ. ಗಂಡನ ಮೇಲಾಗ್ಲಿ ನಮ್ಮ ಮೇಲಾಗ್ಲಿ. ಬಟ್ ಮೊದ್ಲಿಂದನೂ ಅವ್ರಿಗೆ ಚಿಕ್ಕ ಮಕ್ಳಿಂದ ನಾವೇ ನೋಡಿರೋದು. ಅವ್ರಿಗೆ ಸ್ವಲ್ಪ ಮೊದ್ಲಿಂದನೂ ಏನೋ ಅವ್ರ ಅಣ್ಣ ಎಲ್ಲ ಸ್ವಲ್ಪ ಭಯ. ಬಿಟ್ರೆ ಜಗಳ ಯಾಕೆ ಆಡೋಣ? ಜಗಳಾಡ ಅಂತದ್ದು ಏನಿರುತ್ತೆ? ನಾವ್ ಹೇಳ್ದಂಗೆಲ್ಲ ಅವ್ರು ಕೇಳ್ತಾರೆ. ಹಾಗಾಗಿ ಸುಮ್ಮನೆ ನಮಗೂ ನಮ್ಮ ದೀಪಿಕಂಗೂ ಜಗಳ ಅಂತೆಲ್ಲ ಹೊಡಿತಾ ಇರ್ತಾರೆ. ಅದೆಲ್ಲ ಸುಮ್ಮನೆ ಆ ಹುಡುಗಿ ಕೆರಿಯರ್ಗೆ ಎಫೆಕ್ಟ್ ಅಪ್ಪ. ಯಾವ ಜಗಳ ಎಲ್ಲ ಆಡಲ್ಲ. ಸಿನಿಮಾ ಮಾಡುವಂತ ನಿಟ್ಟಿನಲ್ಲಿ ಈಗ ಅವ್ರ ಹೀರೋಯಿನ್ ಅಲ್ಲ ಅನ್ನೋಂಥ ರೀತಿಯಲ್ಲಿ ಅವ್ರೇನು ಅಷ್ಟು ಸಿನಿಮಾಗಳನ್ನು ಮಾಡಿದಾರ ಅನ್ನೋಂಥ ರೀತಿಯಲ್ಲಿ ಆಗಿರುವಂತ ಚರ್ಚೆಗಳು. ಹಂಗೆ ನಮ್ಮ ಯಶ್ಗೂ ಹೇಳ್ತೀನಿ, ಅವನು ಯಾವ ದೊಡ್ಡ ಹೀರೋ ಅಂತೀನಿ. ನಮ್ಮನೆ ಮಕ್ಳಿಗೆ ನಾವ್ ಹೇಳ್ತೀವಿ, ಅದ್ರಲ್ಲಿ ಬೇರೆಯವ್ರಿಗೆ ಏನ್ ಕಷ್ಟ? ಹೋಗೋ ಮುಖ ಮುಚ್ಕೊಂಡು ನಮ್ಮ ಮಗನಿಗೆ ಹೇಳ್ತೀನಿ, ಇವತ್ತು ಸೂಪರ್ ಸ್ಟಾರ್ ಅಂತ ನೀವ್ ಹೇಳ್ತೀರ, ನಾನು ಅವ್ನು ಸೂಪರ್ ಸ್ಟಾರ್ ಅಲ್ಲ ಅಂತೀನಿ. ನನಗೆ ರೈಟ್ಸ್ ಇದೆ ಹೇಳ್ತೀನಿ, ಬೇರೆಯವ್ರು ಹೇಳಕ್ಕಾಗಲ್ಲ. ನಾನು ಬಡವ, ನೊಂದಿದ್ದೇನೆ. ಇದೆಲ್ಲ ಆದ್ಮೇಲೆ ದೀಪಿಕಾ ಅವ್ರ ಜೊತೆ ನೀವು ಮಾತನಾಡುವಂತ ಪ್ರಯತ್ನಗಳಾಯ್ತಾ? ಎಷ್ಟೊತ್ತನೇ ಮಾತಾಡಿಲ್ಲ. ದೀಪಿಕನ್ ಜೊತೆ ಎಲ್ಲಿಂದ ಮಾತಾಡಕ್ ಟೈಮ್ ಇರುತ್ತೆ? ಮಾತಾಡ್ತೀವಿ ಬಿಡಿ ಮುಂದಿನ ದಿನ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ.